ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಬ್ರೋ ಇದೆಲ್ಲ ಬೇಕಿತ್ತಾ? ಪೂರ್ವಿ ಇಲ್ಲಿಗೇನು ಕರ್ಕೊಂಬಂದ್ರಿ ಅಂತ ಗುರ್ರ ಅಂತಿದ್ದಾಳೆ. ನನ್ಗೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮತ್ತೆ ಅಮ್ಮಾಜಿನೂ ನನ್ನ ಬಗ್ಗೆ ತಪ್ಪು ತಿಳ್ಕೊಳಲ್ವಾ? ಅವೆಲ್ಲ ಸೀನೇ ಇಲ್ಲ ರಿಷಿ. ನೀವು ಪೂರ್ವಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕೋ ಬೇಡವೋ? ಮಾಡಬೇಕು. ಮತ್ತೆ ಪೂರ್ವಿ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಬ್ರೋ ಒಂದು ನಿಮಿಷ. ಪೂರ್ವಿ, ಇವತ್ತು ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಿಲ್ಲ, ಇಲ್ಲೇ ಸುತ್ತಾಗ್ತೀನಿ. ಇದೆಲ್ಲ ನಂದ ಸೆಟಪ್. ಅಯ್ಯೋ ಹೌದಾ? ಯಾಕೆ? ನಾನು ನಿಮ್ಮ ಅಕ್ಕನ ಜೊತೆ ಇದ್ದು ಹೇಗಾದ್ರೂ ಮಾಡೋಳನ್ನು ಒಪ್ಪಿಸ್ಬೇಕಲ್ಲ, ಅದಕ್ಕೆ ಇಲ್ಲಿ ಕರ್ಕೊಬಂದೆ. ಮನೇಲಿದ್ರೆ ತಪ್ಪಿಸ್ಕೋತಾಳೆ, ನಾನು ಕರೆದ್ರೆ ಬರೋಲ್ಲ ಅಂತ ಇಷ್ಟೆಲ್ಲ ಡ್ರಾಮಾ ಮಾಡ್ಬೇಕಾಯ್ತು. ನಾನು ನಿಮ್ಮ ಅಕ್ಕನ ಜೊತೆ ಇರ್ತೀನಿ, ನೀನು ನಿಮ್ಮ ಹುಡುಗನ ಜೊತೆ ಇರು. ನಿಮ್ ಪ್ಲಾನ್ ಏನೋ ಸಖತ್ತಾಗೈತೆ. ನೀವು ಅಕ್ಕ ಜೊತೆಲಿ ಕಾಲ ಕಳಿತೀರಾ ಅಂದ್ರೆ ನನ್ಗೆ ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ. ಆದ್ರೆ ಅದಕ್ಕೋಸ್ಕರ ರಿಷಿ ಜೊತೆ ಇರು ಅಂತಂದ್ರೆ ನಾನು ಹೆಂಗ್ ತಡ್ಕೊಳ್ಳಿ ಅವನನ್ನ? ಪಾಪ ಒಳ್ಳೆ ಹುಡುಗನೇ, ನಾಳೆ ನೀನು ಗಂಡ ಆಗೋನು. ಇವತ್ತು ಅವನ ಜೊತೆ ಸುತ್ತ ಆಡ್ತಾ ಅವ್ನು ಇಷ್ಟ ಕಷ್ಟ ಎಲ್ಲ ತಿಳ್ಕೊ, ಸರಿನಾ? ಇಲ್ಲೇನಕ್ ಮಾತಾಡ್ಕೊಂಡು ನಿಂತಿದ್ದೀರಾ? ಮತ್ತು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿ. ಅಕ್ಕ, ನಾವ್ ಯಾವ ದೇವಸ್ಥಾನಕ್ಕೂ ಹೋಗ್ತಿಲ್ಲ, ಇಲ್ಲೇ ಸುತ್ತಾಡೋದಂತೆ ಈಗ. ಏನು ಸುಳ್ಳೆ ಕರ್ಕೊಂಡ್ ಬಂದ್ರ? ಹಾಗಿದ್ರೆ ನನ್ ಗೊತ್ತಿತ್ತು ನೀವಾಗ್ಲೇ ಮಂಗಂತರ ಆಡ್ತಿರ್ವಾಗೆ ಅನ್ಸ್ತು ಏನೋ ಪ್ಲಾನ್ ಮಾಡ್ತಿದ್ದೀರಾ ಅಂತ. ನಾನ್ ಹೇಳಿದ್ನ ನಿಮ್ಗೆ ಕರ್ಕೊಂಡ್ ಬನ್ನಿ ಅಂತ. ನನ್ ಯಾಕೆ ಕರ್ಕೊಂಡ್ ಬನ್ನಿ ಸುಮ್ನೆ? ಈಗ ಏನಾಗೋಯ್ತು? ಆಚೆ ಬರೋದ್ ಬಂದ್ಬಿಟ್ಟಿದೀವಿ, ಆರಾಮಾಗಿ ಸುತ್ತಾಡ್ಕೊಂಡು ಹೋಗೋಣ. ನೋಡು, ಮಾಲು ಗೀಲು ಅಂತ ಉಸಿರು ಕಟ್ಟೋ ಅಂತ ಜಾಗಕ್ಕೆ ಹೋಗೋದ್ ಬೇಡ ಅಂತಾನೆ ಇಲ್ಲಿಗೆ ಕರ್ಕೊಂಡ್ ಬಂದಿದ್ವಿ. ಕೋಪ ಯಾಕೆ ಮಾಡ್ಕೊಳ್ತೀಯ? ಅಲ್ಲ, ಪೂರ್ವಿನ ರಿಷಿ ಜೊತೆ ಬರಂಗ್ ಮಾಡಿದ್ರಲ್ಲ ನೀವು, ಈ ಸರಿನಾ? ಈ ಎಂಗೇಜ್ಮೆಂಟ್ ನಡಿಬಾರ್ದು ಅಂತ ನಾನ್ ನೋಡ್ತಿದ್ರೆ, ನೀವ್ ನೋಡಿದ್ರೆ ರಿಷಿನು ಪೂರ್ವಿನು ಸುತ್ತಾಡಕ್ ಕರ್ಕೊಂಡ್ ಬಂದಿದ್ದೀರಾ. ಅದು ಸುಳ್ಳು ಹೇಳಿ ನೋಡಿ. ಯಾವುದೇ ಕಾರಣಕ್ಕೂ ರಿಷಿನ ಪೂರ್ವಿ ಜೊತೆ ಸುತ್ತಾಡಕ್ಕೆ ನಾನ್ ಕಳ್ಸಕ್ಕಿಲ್ಲ. ಪದ್ಮಿನಿ ಪ್ಲೀಸ್ ಹಂಗೆಲ್ಲ ಮಾಡಬೇಡ. ಪಾಪ ಪೂರ್ವಿನ ರಿಷಿ ಜೊತೆ ಹೋಗಕ್ ರೆಡಿ ಇದ್ದಾಳೆ. ಪೂರ್ವಿ, ನೀನ್ ಹೋಗೋ ಆಗಿಲ್ಲ ಅಷ್ಟೇ. ನೀವ್ ಯಾವ ಉದ್ದೇಶದಿಂದ ಇಲ್ಲಿ ಕರ್ಕೊಂಡ್ ಬಂದ್ರೋ ಅದನ್ನ ಈಡೇರಕ್ಕೆ ನಾನ್ ಬಿಡಾಕಿಲ್ಲ. ಆಮೇಲೆ ನನ್ಗೆ ಸಾರಿ, ಒಂದು ಇಂಪಾರ್ಟೆಂಟ್ ಕಾಲ್ ಇತ್ತು, ಹೊರಡನ್ವಾ? ಪೂರ್ವಿ ಕಮಾನ್. ಹಲೋ ಮೇಡಮ್, ಏನಾಯ್ತು ನಿಮ್ಗೆ? ಏನ್ ಮಾಡಿದ್ರಿ ನೀವು? ಅದೆಷ್ಟು ಮಾತಾಡ್ತೀಯ, ಈಗ ಮಾತಾಡ್ ನೋಡೋಣ. ನಂದನ್ ಅವ್ರೆ, ಇದು ಸರಿಯಲ್ಲ. ನನ್ಗೆ ಯಾಕೆ ಮುತ್ ಕೊಟ್ರಿ ನೀವು? ನನ್ನ ಅಮ್ಮಾಜಿಗೆ ಹೇಳ್ತೀನಿ, ಅತಿ ಆಯ್ತು ನಿಮ್ದು. ಏನಂತ ಹೇಳ್ತೀಯ? ನನ್ ಗಂಡ ನಂಗೆ ಮುತ್ ಕೊಟ್ಟ ಅಂತನ? ಹೇಳು. ಛೇ, ಅವ್ರಿಬ್ರನ್ನ ಹೋಗಕ್ ಬಿಡೋದ್ ಎಷ್ಟು ಸರಿ? ನಿಂಗೆ ಯಾಕೆ ಇದೆಲ್ಲ ಅರ್ಥ ಆಗಲ್ಲ? ಸಾರಿ ರೀ, ನಿಮ್ಮ ಹತ್ರ ಸುಳ್ಳು ಹೇಳಿದ್ದಕ್ಕೆ. ಆ್ಯಕ್ಚುಲಿ ಈ ಐಡಿಯಾನ ನಂದನವರೇ ಕೊಟ್ಟಿದ್ದು. ಆದರೂ ಎಷ್ಟು ವಿಚಿತ್ರ ಅಲ್ವಾ? ಏನು? ಮೊನ್ನೆ ತನಕ ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಬಟ್ 2 ದಿನದಲ್ಲಿ ನಿಮ್ಮನ್ನ ಮೀಟ್ ಮಾಡಿ, ನಿಮ್ಗೆ ಪರಿಚಯ ಆಗಿ, ನಾವಿಬ್ರು ಫ್ರೆಂಡ್ಸ್ ಆಗಿ, ಇವಾಗ ಪ್ರೀತಿನೂ ಆಯಿತು, ಇನ್ನೇನೋ ಮದುವೆನೂ ಆಗ್ತಿದ್ದೀವಿ. ನನಗೆ ಭೇಟಿ ಪರಿಚಯ 2 ಆಗಿರೋದು, ಉಳ್ದಿದ್ದೇನೂ ಆಗಿಲ್ಲ. ಏನಂದ್ರೆ? ಏನಿಲ್ಲ ರೀ, 1 ನಿಮಿಷ ಇಲ್ಲೇ ರೀ. ರೀ ತಗೊಳ್ಳಿ, ಇದು ನನ್ನ ಗಿಫ್ಟ್. ಅಯ್ಯೋ ಬೇಡ. ಯಾಕ್ರಿ, ಇಷ್ಟ ಆಗ್ಲಿಲ್ವಾ? ಬೇರೆ ಏನು ಇಷ್ಟ ಅಂತ ಹೇಳಿ, ಇಲ್ಲ ಅಂದ್ರೆ ನಾವು ಮಾಲ್ಗೆ ಹೋಗೋಣವಾ? ನನಗೇನು ಬೇಡ. ರೀ 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 ನಿಂತ್ಕೊಳ್ರಿ. ರೀ ರೀ ಪೂರ್ವಿ ನಿಂತ್ಕೊಳ್ರಿ. ರೀ ಪೂರ್ವಿ, ನಿಜ ಹೇಳ್ರಿ,
ನಿಮಗೆ ನಾನು ಇಷ್ಟ ಆಗ್ಲಿಲ್ವಾ? ಅಲ್ಲ, ನನ್ಗೆ ಏನೇ ಕೊಡ್ಸಿದ್ರು ನೀವು ಬೇಡ ಬೇಡ ಅಂತೀರಲ್ಲ, ಮತ್ತೆ ನನ್ನ ಜೊತೆ ಸರಿಯಾಗಿ ಮಾತು ಆಡ್ತಾ ಇಲ್ಲ. ರೀ, ನಾನೇನ್ ಚಿಕ್ಕ ಮಗುನ ಗೊಂಬೆ ತಗೊಂಡು ಆಟಾಡಕ್ಕೆ? ನನ್ಗೇನಾದ್ರೂ ಇಷ್ಟ ಆದ್ರೆ ನಾನೇ ಕೇಳ್ತೀನಿ, ಅವಾಗ ಕೊಡ್ಸಿ ಸಾಕು. ಹಬ್ಬ, ನೀವು ಚಟ ಅಂತ ಪಟಾಕಿ ತರ ಮಾತಾಡ್ತಿರಲ್ಲ, ಇದೇ ನನಗಿಷ್ಟ ಆಗಿದ್ದು. ಏನು ಅಂತ ಕೇಳಲ್ವಾ? ಏನು? ಬೇಡ ಬಿಡಿ. ಸರಿ. ರೀ ನಿಂತ್ಕೊಳ್ರಿ. ರೀ, ಅದೇನಂದ್ರೆ ಅವತ್ತು ನಾನು ನಿಮ್ಮ ಮನೆಗೆ ಬಂದಾಗ ಕಾಫಿ ಕೊಟ್ರಿ ನೋಡಿ, ನಗ್ನಗ್ತಾ ನನ್ನನ್ನೇ ನೋಡಿಕೊಂಡು. ಆ ಲುಕ್ಕಿಗೆ ನೀವು ನನಗೆ ಸಖತ್ ಇಷ್ಟ ಆಗ್ಬಿಟ್ರಿ. ಮತ್ತೆ ನಿಮ್ಮನ್ನು ನೋಡ್ತಾ ನೋಡ್ತಾ ನನ್ನ ಹಾರ್ಟು ನನಗೆ ಕಣ್ಣಿಗೆ ಬಂದು ಕಾಣದೆ ಕಾಫಿ ಕೈ ಎದ್ಬಿಟ್ಟೆ ಕಣ್ರಿ. ನಿಮಗೆ ಗೊತ್ತಾ ಅದು? ಓ, ನಿಮ್ ಕೈ ಸುಟ್ಟಿದ್ದು ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ಬನ್ನಿ, ಇಲ್ಲೇ ಯಾವ್ದಾದ್ರು ಕಾಫಿ ಶಾಪ್ ಹೋಗೋಣ. ನಾನು ನಿಮ್ಗೆ ಮತ್ತೆ ಕಾಫಿ ಕೊಡ್ತೀನಿ, ನೀವು ಕೈ ಸುಟ್ಕೋಬಹುದು. ನೀವು ಸಖತ್ ಜೋಕ್ ಮಾಡ್ತೀರಪ್ಪ. ಆಕ್ಚುಲಿ ನೀವು ಕಾಫಿಯಿಂದ ನನ್ನ ಕೈ ಸುಟ್ಟಿದ್ದು ನಿಜ, ಆದ್ರೆ ಜೊತೆಗೆ ನಿಮ್ ಬ್ಯೂಟಿಫುಲ್ ಸ್ಮೈಲಿಂದ ನನ್ನ ಹಾರ್ಟ್ನೇ ಸುಟ್ರಿ. ಈ ಡೈಲಾಗು ಪಂಚಾಗ್ಲಿಲ್ವಲ್ಲ? ರೀ ಪೂರ್ವಿ ರೀ, ಎಲ್ಲಿಗೆ ಹೋಗ್ಬಿಟ್ಟು ಇವರಿಬ್ರು? ಲವ್ ಬರ್ಡ್ಸ್ ಅವರು ಆರಾಮಾಗಿ ಹರಾಡ್ಕೊಂಡ್ ಬರ್ಲಿ, ಹಿಡಿದು ಪಂಜರದಲ್ಲಿ ಹಾಕೋ ಹಠ ಯಾಕೆ ನಿನಗೆ? ಏನು ಲವ್ ಬಡ್ಸಾ? ಅದೇಂಗ್ ಇಂತ ಮಾತಾಡ್ತೀರಾ? ಮದ್ವೆ ಆಗಿರೋ ಹುಡುಗಿ ಅವಳು, ನೀವು ಕಟ್ಟಿರೋ ತಾಳಿ ಅವಳು ಕುತ್ಕೆಲಿದೆ. ನಿಮ್ ಹೆಂಡತಿನ ಅದ್ ಯಾವ್ದೋ ಹುಡುಗನ್ ಜೊತೆ ಓಡಾಡಕ್ಬಿಟ್ಟು ಅದೇಂಗ್ ಆರಾಮಾಗಿದ್ದೀರಾ ಅನ್ನೋದೇ ಅರ್ಥ ಆಗ್ತಿಲ್ಲ ನನ್ಗೆ. ನಿಮ್ಗೇನು ಅನ್ಸ್ತಾನೆ ಇಲ್ವಾ? ಅನ್ನಿಸ್ತಿದೆ, ನೀನೊಂದು ಗೌರಮ್ಮ ಅಂತ ಅನ್ನಿಸ್ತಿದೆ. ನಿನ್ನ ಹೆಸರು ಪದ್ಮಿನಿ ಅಂತ ತೆಗೆದ್ಬಿಟ್ಟು ಗೌರಮ್ಮ ಅಂತ ಮರುನಾಮಕರಣ ಮಾಡ್ತೀನಿ, ಸರಿನಾ? ನಿಮ್ಗೆ ಈಗ್ಲೂ ತಮಾಷೆನಾ? ನಿಮ್ ಜೊತೆ ಮಾತಾಡ್ಕೊಂಡು ನಂಗೆ ಟೈಮ್ ವೇಸ್ಟ್ ಮಾಡಕ್ಕಾಗಲ್ಲ. ನಾನು ಹೋಗಿ ಅವ್ರನ್ನ ಹುಡುಕ್ತೀನಿ. ನಂಗೆ ಅವ್ರ ಮೇಲೆ ನಂಬಿಕೆ ಇದೆ, ಸೊ ನನಗೇನು ಟೆನ್ಷನ್ ಇಲ್ಲ. ನೀವೇನಾದ್ರೂ ಮಾಡ್ಕೊಳ್ಳಿ. ಇರು ಒಂದು ನಿಮಿಷ, ನಿನ್ ಜೊತೆ ಒಂದು ವಿಷಯ ಮಾತಾಡ್ಬೇಕಂತ ನಿನ್ನೆಯಿಂದ ಹಾತೊರಿತಾ ಇದ್ದೀನಿ. ನನ್ನ ಮಾತಿಗೆ ಸ್ವಲ್ಪ ಕಿವಿ ಕೊಡು. ಏನು? ಅದೇ ಪೂರ್ವಿ ಹೇಳಿದ ವಿಷಯ. ಅವಳು ತಾಲಿನ ತೆಗಿತಾಳೆ, ನಾನು ನಿಂಗೆ ತಂದು ಕಟ್ತೀನಿ. ಇದಕ್ಕೆ ಪ್ಲೀಸ್ ಒಪ್ಕೋ ಪದ್ಮಿನಿ. ಒಪ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಬಿಡೋರು ಯಾರು? ನಾವಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ಹೇಳೋದಕ್ಕೆ ನಿನ್ನ ಹತ್ರ 1000 ಕಾರಣ ಇರ್ಬೋದು, ಆದ್ರೆ ಇಡೀ ಜಗತ್ತು ನಿನ್ನ ಗುರುತಿಸೋದು ನಮ್ದನ್ ಹೆಂಡತಿ ಅಂತ. ನಾವಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ನೀನೊಬ್ಳೆ ಅನ್ಕೊಂಡಿರೋದು. ಈ ತಾಳಿ ಅನ್ನೋ ಸಿಂಬಲ್ ನನಗಂತೂ ಬೇಡ. ಇನ್ನು ನೀನ್ ತಾಳಿ ತಾಳಿ ಅಂತ ಹೇಳ್ತಿದ್ರೆ ನಾನು ಕೇಳ್ಕೊಂಡು ಸುಮ್ಮನಿರ್ಬೇಕಾ? ಪೂರ್ವಿ ಅವಳ ಜೀವನ ನೋಡ್ಕೊಂಡಾಯ್ತು, ನೀನು ನನ್ನ ಒಪ್ಕೊಳ್ಳೇಬೇಕು ಅಷ್ಟೇ. ಆದ್ರೂ ನಿನ್ ಮನ್ಸ್ಕೊಂಡ್ ಸಮಾಧಾನ ಇರ್ಲಿ ಅಂತ ಪೂರ್ವಿ ಕತ್ತಲ್ಲಿರೋ ತಾಳಿನ ತೆಗೆದು ನಿನ್ ಕತ್ತಿಗೆ ಹಾಕಕ್ ನಾನು ತಯಾರಿದ್ದೀನಿ. ಆದ್ರೆ ನೀನ್ ಯಾಕೆ ಒಪ್ಕೊಳಕ್ ತಯಾರಿಲ್ಲ? ನೋಡ್ ಪದ್ಮಿನಿ, ಸುಮ್ನೆ ನಮ್ಮಿಬ್ರು ಜೀವನ ಹಾಳಾಗೋ ಹಾಗೆ ಮಾಡ್ಬೇಡ, ಒಪ್ಕೊಂಡ್ಬಿಡು. ಏನಪ್ಪ ಹೆಂಡತಿ ಜೊತೆ ಜಗಳನಾ? ಗಂಡ ಹೆಂಡತಿ ಅಂದಮೇಲೆ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ. ಹಾಗೆಲ್ಲ ಬೇಜಾರು ಮಾಡ್ಕೋತಾರಾ? ತಗೋ, ಈ ಹೂವು ತಗೊಂಡೋಗಿ ಕೊಡು. ಹೂ ನೋಡಿ ಕರಗದೆ ಇರೋ ಹೆಣ್ಣೇ ಇಲ್ಲ. ತಗೋ. ಥ್ಯಾಂಕ್ ಯು. ಪದ್ಮಿನಿ, ಪದ್ಮಿನಿ ಅಲ್ಲೋಡು. ಪೂರ್ವಿ ಎಲ್ಲಿ? ಅಲ್ಲಿ. ನಂದನ್ ಅವ್ರೆ, ಹೂ ಯಾಕೆ ಮುಡ್ಸಿದ್ರಿ? ಗಂಡ ಹೆಂಡತಿಗೆ ಹೂ ಮುಡ್ಸಿದ್ ಯಾಕೆ ಅಂತ ಕೇಳಿದ್ರೆ ಏನ್ ಹೇಳಿ? ಯಾಕೆ ನಿಂಗೆ ಇಷ್ಟ ಆಗ್ಲಿಲ್ವಾ?
ವೇಟ್. ನೆನಪಿದ್ಯಾ ಪದ್ಮಿನಿ? ನಿಮ್ಮ ಊರಿಗೆ ಬಂದು ಸೀದಾ ನಿಮ್ಮ ಕಾಲೇಜಿಗೆ ಬಂದು ಇದೇ ಥರ ಮಂಡಿ ಊರಿ ನಿನಗೆ ಹೂವಿನ ಗುಚ್ಚ ಕೊಟ್ಟಿದ್ದೆ. ನೀನಾಗ ಈಸ್ಕೊಂಡಿದ್ದೆ. ಈಗಲೂ ತಗೋ. ಈ ಹೂವೇ ಅಲ್ವಾ ನಮ್ಮಿಬ್ರು ದಾರಿನೇ ಬೇರೆ ಬೇರೆ ಮಾಡಿದ್ದು. ನಿನ್ನ ಡ್ಯಾನ್ಸಿಗೆ ಹೋಗೋಕ್ಕೆ ಒಪ್ಪಿಗೆನ ಹೂವಿನ ರೂಪದಲ್ಲಿ ಕೊಡಿ ಅಂತ ಕೇಳಿದೆ. ನನಗೆ ಆ ಪತ್ರನೇ ತಲುಪಲಿಲ್ಲ. ಆದರೂ ನಾನು ಹೂವನ್ನು ಕಳಿಸ್ದೆ. ನೀನದನ್ನು ಬೇರೆ ಥರ ಅರ್ಥ ಮಾಡ್ಕೊಂಡೆ. ನಮ್ಮಿಬ್ರು ದಾರಿನ ಬೇರೆ ಬೇರೆ ಮಾಡಿದ್ದು ಈ ಹೂಗುಚ್ಚನ ಈಗ ನೀನು ತಗೊಂಡು ಮತ್ತೆ ನನ್ನ ಜೊತೆ ಹೆಜ್ಜೆ ಹಾಕಕ್ಕೆ ಒಪ್ಪಿಗೆ ಕೊಡು. ಪ್ಲೀಸ್ ತಗೋ. ಈ ಹೂವು ನನಗ್ ಸೇರ್ಬೇಕಾಗಿರೋದಲ್ಲ, ನಂದಲ್ದೆ ಇರೋದು ನನ್ಗೆ ಯಾವತ್ತೂ ಬೇಡ.